ಹಲೋ ಗೈಸ್, ವೆಲ್ಕಮ್ ಟು ಅ ಚಾನಲ್ ಸಿಂಗಲ್ಸ್ ಸೋತ್ರ. ಇವತ್ತು ನಾವೇಂದ್ರ ಬಗ್ಗೆ ನೋಡಕ್ ಹೋಗ್ತಿದೀವಿ ಅಂದ್ರೆ ಶೂಸ್ ಬಗ್ಗೆ ಟಾಪ್ ಟು ಬಾಟಮ್ ಡೀಟೇಲ್ ಆಗಿ ನೋಡಕ್ ಹೋಗ್ತಿದೀವಿ. ಸೊ ಏನಕ್ಕೆ ಈ ಟಾಪಿಕ್ ಅಂತ ಕೇಳಿದ್ರೆ, ಇದೇ ಟಾಪಿಕ್ ನ ತುಂಬಾ ಜನ ರಿಪೀಟೆಡ್ ಆಗಿ ಕಮೆಂಟ್ ಮಾಡ್ತಾ ಇದ್ರು, ಬ್ರೋ ಶೂಸ್ ಬಗ್ಗೆ ವಿಡಿಯೋ ಮಾಡಿ, ಶೂಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತಲ್ಲ. ಸೊ ಶೂಸ್ ನ ಹೆಂಗ್ ಸ್ಟೈಲಿಶ್ ಆಗಿ ವೇರ್ ಮಾಡೋದು, ಡ್ರೆಸ್ ಕಲರ್ ತಕ್ಕಂಗೆ ಹೆಂಗ್ ಮ್ಯಾಚಿಂಗ್ ಆಗಿ ವೇರ್ ಮಾಡೋದು, ಮತ್ತೆ ನಿಮ್ ಶೂಸ್ ನ ವೇರ್ ಮಾಡೋದ್ರ ಮುಖಾಂತರನೇ ಹೆಂಗ್ ಎಲ್ಲಾರನ್ನ ಇಂಪ್ರೆಸ್ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಕೆಲವೊಬ್ರು ತುಂಬಾ ಸ್ಟೈಲಿಶ್ ಆಗಿ ಕಾಣ್ಬೇಕಂತ ತುಂಬಾನೇ ಆಸೆ ಪಡ್ತಾರೆ. ಸೊ ಅವ್ರ ಅದೇ ತರ ಅವ್ರ ಡ್ರೆಸ್ಸಿಂಗು ಮತ್ತೆ ಅವ್ರ ಹೇರ್ ಸ್ಟೈಲ್ ನಾನು ಇಟ್ಕೊಂಡಿರ್ತಾರೆ. ಬಟ್ ಅವರೊಂದು ನಾರ್ಮಲ್ ಆಗಿರೋ ಚಪ್ಪಲ್ಸ್ ನ ಹಾಕೊಂಡಿರ್ತಾರೆ. ಸೊ ಅವಾಗ ಯಾರೋ ಒಬ್ರು ನಿಮ್ನ ನೋಡ್ಬೇಕಾದ್ರೆ ಓ ಇವ್ನು ಸ್ಟೈಲಿಶ್ ಆಗಿದ್ದಾನೆ ಅನ್ನೋಷ್ಟರಲ್ಲಿ ನಿಮ್ ಚಪ್ಪಲಿ ಬಂದು ನಿಮ್ ಟೋಟಲ್ ಅಪಿಯರೆನ್ಸ್ ನ ಟೋಟಲ್ ಆಗಿ ಡ್ಯಾಮೇಜ್ ಮಾಡ್ಬಿಡುತ್ತೆ. ಸೊ ಅವ್ರು ಅಲ್ಲೇ ಆಫ್ ಆಗ್ಬಿಡ್ತಾರೆ. ಸೊ ನೀವು ತುಂಬಾ ಸ್ಟೈಲಿಶ್ ಆಗಿ ಕಾಣ್ಬೇಕು, ಸೂಪರ್ ಆಗಿ ಕಾಣ್ಬೇಕು, ಅಟ್ರಾಕ್ಟಿವ್ ಆಗಿ ಕಾಣ್ಬೇಕು ಅಂತ ಇದ್ರೆ ನೀವು ಜಾಸ್ತಿ ನಿಮ್ ಫುಟ್ವೇರ್ಗೆ ಇಂಪಾರ್ಟೆನ್ಸ್ ನ ಕೊಡ್ಬೇಕು. ಸೊ ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಫಸ್ಟ್ ನಮ್ಮ ಹುಡುಗರು ಶೂಸ್ ನ ವೇರ್ ಮಾಡ್ಬೇಕಾದ್ರೆ ಏನೇನೆಲ್ಲ ಮಿಸ್ಟೇಕ್ಸ್ ನ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಅದ್ರಲ್ಲಿ ಫಸ್ಟ್ ಮಿಸ್ಟೇಕ್, ತುಂಬಾ ಹುಡುಗರು ನಾನು ಸ್ಟೈಲಿಶ್ ಆಗಿ ಡ್ರೆಸ್ ಮಾಡಬೇಕು, ಸೂಪರ್ ಆಗಿರೋ ಶೂಸ್ ನ ವೇರ್ ಮಾಡಬೇಕು ಅಂತ ಆಸೆ ಪಡ್ಕೊಂಡು ಯಾವ ಶೂಸ್ ನ ವೇರ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಸ್ಪೋರ್ಟ್ಸ್ ಶೂನ ಅವ್ರ ನಾರ್ಮಲ್ ಡ್ರೆಸ್ಗೆ ಮ್ಯಾಚ್ ಮಾಡಿ ಹಾಕೊಂಡ್ ಬರ್ತಾರೆ. ಸೊ ನೀವು ಈ ತರ ಅಷ್ಟು ಎನ್ಲಾರ್ಜ್ ಆಗಿರೋ ಬಲ್ಕಿ ಆಗಿರೋ ಬಾಟಮ್ ಇರೋ ಶೂಸ್ ನ ಹಾಕೊಂಬಂದ್ರೆ ಅದ್ ನಿಮ್ ಡ್ರೆಸ್ಗೆ ಟೋಟಲ್ ಆಗಿ ಮ್ಯಾಚಿಂಗ್ ಆಗಲ್ಲ, ಮತ್ತೆ ಅದ್ ನೋಡಕ್ಕೆ ಅಷ್ಟು ಚೆನ್ನಾಗಿ ಕೂಡ ಕಾಣಲ್ಲ. ಸೊ ಆದಷ್ಟು ನೀವು ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ನಾವು ನೆಕ್ಸ್ಟ್ ಮಿಸ್ಟೇಕ್, ಶೂಸ್ ನ ಕ್ಲೀನ್ ಆಗಿ ಇಟ್ಕೊಳ್ದೆ ಡರ್ಟಿ ಆಗಿರೋ ಶೂಸ್ ನ ವೇರ್ ಮಾಡೋದು. ಫಾರ್ ಎಕ್ಸಾಂಪಲ್ ಲೋಫರ್ ಮತ್ತೆ ಸ್ನೀಕರ್ಸ್ ಅಲ್ಲಿ ಬಂದು ಶೂ ಬಾಟಮ್ ಬಂದು ವೈಟ್ ಆಗಿರುತ್ತೆ, ಬಟ್ ಅವರು ಬ್ರೌನಿಶ್ ಕಲರ್ ಇಟ್ಕೊಂಡಿರ್ತಾರೆ, ಅಷ್ಟು ಗಲೀಜಾಗಿರುತ್ತೆ. ಸೊ ಒಂದನ್ನ ಚೆನ್ನಾಗಿ ತಿಳ್ಕೊಳ್ಳಿ, ನಾವು ಶೂಸ್ ನ ವೇರ್ ಮಾಡದೆ ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ. ಸೊ ನೀವು ಈ ತರ ಡರ್ಟಿಯಾಗಿ ಇಟ್ಕೊಂಡಿದ್ರೆ ಅದು ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡೋ ಬದಲು ಡಿಸ್ಟ್ರಾಕ್ಟ್ ಮಾಡ್ಬಿಡುತ್ತೆ. ಸೊ ಆದಷ್ಟು ನಿಮ್ ಶೂಸ್ ಬಾಟಮ್ ನೆಲ್ಲ ವೈಟ್ ಆಗಿರೋ ತರ ನೋಡ್ಕೊಳ್ಳಿ. ಆದ್ರೆ ವೀಕ್ಲಿ ಒನ್ಸು ನಿಮ್ ಲೋಫರ್ಸ್ ನೆಲ್ಲ ಚೆನ್ನಾಗಿ ವಾಶ್ ಮಾಡಿ. ನಾವು ನಮ್ಮ ಹುಡುಗರು ಮಾಡೋ ನೆಕ್ಸ್ಟ್ ಮಿಸ್ಟೇಕ್, ಕಲರ್ ಸೆಲೆಕ್ಷನ್. ಸೊ ಶೂಸ್ ನ ತಗೊಳಕ್ಕೆ ಅಂಗಡಿಗೆ ಹೋಗ್ಬೇಕಾದ್ರೆ ನಮ್ಮ ಹುಡುಗರು ಮ್ಯಾಕ್ಸಿಮಮ್ ಯಾವ ಶೂನ ಸೆಲೆಕ್ಟ್ ಮಾಡ್ತಾರಂದ್ರೆ ಆ ಅಂಗಡಿಯಲ್ಲಿ ಯಾವ್ದು ಸೂಪರ್ ಆಗಿದೆಯೋ ಮಸ್ತ್ ಆಗಿದೆಯೋ ಆ ಶೂನೇ ಸೆಲೆಕ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ನೀವು ಯಾವ ತರ ಶೂಸ್ ನ ಸೆಲೆಕ್ಟ್ ಮಾಡೋದು ಅಂತ ಕೇಳಿದ್ರೆ, ನಿಮ್ಮ ಹತ್ರ ಯಾವ ಕಲರ್ ಅಲ್ಲಿ ಡ್ರೆಸ್ ಜಾಸ್ತಿ ಇದೆಯೋ ಅದಕ್ಕೆ ತಕ್ಕಂಗೆನೆ ನೀವು ಶೂಸ್ ನ ಸೆಲೆಕ್ಟ್ ಮಾಡಬೇಕು. ಅದನ್ನ ಬಿಟ್ಟು ನೀವು ಅಂಗಡಿಯಲ್ಲಿರೋ ಮಸ್ತಾಗಿರೋ ಶೂಸ್ ನ ತಗೊಂಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಆರೆಂಜ್ ಕಲರ್ ಅಲ್ಲಿರೋ ಶೂಸ್ ನ ತಗೊಂಡ್ಬಿಟ್ಟು ಅದನ್ನ ನೀವು ಬೇರೆ ಡ್ರೆಸ್ಗೆ ಮ್ಯಾಚ್ ಮಾಡಿ ಹಾಕಕ್ಕೂ ಆಗಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಕಲರ್ ಸೆಲೆಕ್ಷನ್ಗೆ ಸ್ವಲ್ಪ ಜಾಸ್ತಿನೇ ಇಂಪಾರ್ಟೆನ್ಸ್ ನ ಕೊಡಿ. ಓಕೆ, ಇವಾಗ ಮ್ಯಾಚಿಂಗ್ ಬಗ್ಗೆ ನೋಡೋಣ. ಸೊ ಯಾವ ತರ ಡ್ರೆಸ್ಗೆ ಯಾವ ತರ ಶೂಸ್ ನ ವೇರ್ ಮಾಡಿದ್ರೆ ತುಂಬಾ ಸೂಪರ್ ಆಗಿ ಕಾಣುತ್ತೆ ಅನ್ನೋದನ್ನ ನೋಡೋಣ. ಸೊ ಮ್ಯಾಚಿಂಗ್ ಅಲ್ಲಿ ನನ್ ಫಸ್ಟ್ ಸಜೆಷನ್ ಏನಂತ ಕೇಳಿದ್ರೆ, ನೀವು ಯಾವ ಕಲರ್ ಅಲ್ಲಿ ಶರ್ಟ್ ನ ವೇರ್ ಮಾಡ್ತೀರೋ ಅದೇ ಕಲರ್ ಅಲ್ಲಿ ಶೂಸ್ ನ ವೇರ್ ಮಾಡೋದು. ಸೊ ಇದು ಬಂದು ನೋಡಕ್ ಅಷ್ಟು ಸೂಪರ್ ಆಗಿ ಕಾಣುತ್ತೆ. ಸೊ ನೀವು ಮ್ಯಾಕ್ಸಿಮಮ್ ಇದನ್ನೇ ಪ್ರಿಫರ್ ಮಾಡಿ. ಸಪೋಸ್ ಇದಾಗ್ಲಿಲ್ಲ ಅಂದ್ರೆ ನೀವು ಪ್ಯಾಂಟ್ ಕಲರ್ಗೂ ಮ್ಯಾಚ್ ಮಾಡಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನೀವು ಬ್ಲಾಕ್ ಕಲರ್ ಪ್ಯಾಂಟ್ ಹಾಕಿದ್ರೆ ಬ್ಲಾಕ್ ಕಲರ್ ಶೂಸ್ ಹಾಕೋದು, ಇಲ್ಲ ವೈಟ್ ಕಲರ್ ಪ್ಯಾಂಟ್ ಹಾಕಿದ್ರೆ ವೈಟ್ ಕಲರ್ ಶೂಸ್ ಹಾಕೋದು. ಸೊ ಇದು ಬಂದು ಶರ್ಟ್ ತರ ಬರಲ್ಲ, ಬಟ್ ಇದು ಕೂಡ ನೋಡಕ್ ಸ್ವಲ್ಪ ಚೆನ್ನಾಗೇ ಕಾಣುತ್ತೆ. ಮತ್ತೆ ನಿಮ್ ಶೂಸ್ ನೋಡಕ್ ತುಂಬಾ ಸೂಪರ್ ಆಗಿದೆ ಅಂತ ಇದ್ರೆ ಆ ಶೂಸ್ಗೆ ಮ್ಯಾಚ್ ಆಗೋ ತರ ನೀವು ಟ್ರೌಸರ್ ನ ಕೂಡ ವೇರ್ ಮಾಡ್ಬೋದು. ಅದ್ ನೋಡಕ್ ಅಷ್ಟು ಸೂಪರ್ ಆಗಿ ಕಾಣುತ್ತೆ. ಅದೇ ತರ ನೀವು ಪ್ಯಾಂಟ್ಸ್ ನ ವೇರ್ ಮಾಡ್ಬೇಕಾದ್ರೆ ನಿಮ್ ಪ್ಯಾಂಟ್ ಬಾಟಮ್ ನ ಒಂದ್ ಸ್ವಲ್ಪ ಪಿನ್ ರೋಲ್ ಮಾಡ್ಬಿಟ್ರೆ ಅದ್ ನಿಮ್ ಶೂಸ್ ನಾನು ಹೈಲೈಟ್ ಮಾಡುತ್ತೆ, ಅಟ್ ದ ಸೇಮ್ ಟೈಮ್ ನಿಮ್ ಓವರ್ ಆಲ್ ಅಪಿಯರೆನ್ಸ್ ನಾನು ಹೈಲೈಟ್ ಮಾಡುತ್ತೆ. ಸೊ ನಿಮ್ಗೆ ಹೆಂಗ್ ಪಿನ್ ರೋಲ್ ಮಾಡೋದು ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ತೊಂದರೆನೇ ಇಲ್ಲ, ನಾನು ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಶೂಸ್ ನ ಇಟ್ಕೊಂಡು ಹೆಂಗ್ ಇಂಪ್ರೆಸ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಇದು ಬಂದು ಮ್ಯಾಕ್ಸಿಮಮ್ ಸ್ನೀಕರ್ ಮಾಡೆಲ್ ಶೂಸ್ ನ ವೇರ್ ಮಾಡೋರಿಗೆ ತುಂಬಾನೇ ಯೂಸ್ ಆಗುತ್ತೆ. ಅದೇನಂದ್ರೆ ನಿಮ್ ಶೂಸ್ ಲೇಸ್ ನ ಇಟ್ಕೊಂಡು ಇಂಪ್ರೆಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನೀವು ಶೂಸ್ ನ ತಗೋಬೇಕಾದ್ರೆ ಆ ಶೂಸ್ ಕಲರ್ ಅಲ್ಲೇ ನಿಮ್ ಲೇಸ್ ಇರಬೇಕು ಅಂತ ಏನೂ ಇಲ್ಲ, ನಿಮಗೆ ಇಷ್ಟ ಬಂದಿದ್ದ ಕಲರ್ ಅಲ್ಲಿ ನೀವು ಅದನ್ನ ಚೇಂಜ್ ಮಾಡ್ಕೋಬಹುದು. ಅದೇ ತರ ಒಂದ್ ಕಾಲಲ್ಲಿ ಒಂದ್ ಕಲರ್ ಲೇಸು, ಇನ್ನೊಂದ್ ಕಾಲಲ್ಲಿ ಇನ್ನೊಂದ್ ಕಲರ್ ಲೇಸ್ ಅಂತಾನು ನೀವು ಚೇಂಜ್ ಮಾಡಿ ಹಾಕೋಬಹುದು. ಸೊ ಇವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ಒನ್ಸ್ ವೇರ್ ಮಾಡಿ ನೋಡಿದ್ರೆ ಅದ್ ನೋಡಕ್ಕೆ ಅಷ್ಟು ಸೂಪರ್ ಆಗಿ ಕಾಣುತ್ತೆ. ಅದೇ ತರ ನಿಮ್ ಶೂಸ್ ಲೇಸ್ ನಾನು ಡಿಫ್ರೆಂಟ್ ವೆರೈಟಿಯಾಗಿ ಟೈ ಮಾಡ್ಬೋದು. ಸೊ ಇವೆಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನ್ ಬೇಕಂದ್ರೆ ಇದ್ರ ಬಗ್ಗೆ ಎಲ್ಲ ಫ್ಯೂಚರ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ನಾವು ಶೂಸ್ ಅಲ್ಲಿ ಯಾವ ತರ ಮಾಡೆಲ್ಸ್ ಇದೆ ಅದನ್ನ ನಮಗೆ ಇಷ್ಟ ಆಗಿರೋ ತರ ಹೆಂಗ್ ಸೆಲೆಕ್ಟ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಶೂಸ್ ಅಂತ ತಗೊಂಡ್ರೆ ಟೋಟಲ್ ಆಗಿ ಮೂರು ಮಾಡೆಲ್ಸ್ ಇರೋದು. ಅದೇನೇನಂದ್ರೆ ಕ್ಯಾಶುವಲ್ಸ್, ಫಾರ್ಮಲ್ಸ್, ಸ್ಪೋರ್ಟ್ಸ್ ಶೂ. ಸೊ ಇದರಲ್ಲಿ ಕ್ಯಾಶುವಲ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಬಂದು ಲೋಫರ್ಸ್, ಇನ್ನೊಂದು ಬಂದು ಸ್ನೀಕರ್ಸ್. ಸೊ ನಾವು ಫಸ್ಟ್ ಲೋಫರ್ಸ್ ಬಗ್ಗೆ ನೋಡೋಣ. ಸೊ ತುಂಬಾ ಹುಡುಗರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ನಾವು ಲೋಫರ್ಸ್ ನ ವೇರ್ ಮಾಡಿದ್ರೇನೆ ಸಾಕು, ನಾವು ಬೇರೆಯವ್ರಿಗಿಂತ ತುಂಬಾ ಸ್ಟೈಲಿಶ್ ಆಗಿ ಕಾಣ್ತೀವಿ ಅಂತ ಅನ್ಕೊಂಡಿರ್ತಾರೆ. ಸೊ ಇದು ಬಂದು ಒಂದು ತಪ್ಪಾಗಿರೋ ಕಲ್ಪನೆ.
ನೀವು ಲೋಫರ್ಸ್ನ ಚೂಸ್ ಮಾಡಬೇಕಾದ್ರೆ ತುಂಬಾ ಸ್ಟೈಲಿಶ್ ಆಗಿರೋ ಅಟ್ ದ ಸೇಮ್ ಟೈಮ್ ಅದು ನಿಮ್ಮ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗ್ತಿದ್ಯಾ ಅಂತ ನೋಡ್ಬಿಟ್ಟು ಚೂಸ್ ಮಾಡಬೇಕು. ಅದೇ ತರ ಲೋಫರ್ಸ್ನ ವೇರ್ ಮಾಡಬೇಕಾದ್ರೆ ದಯವಿಟ್ಟು ನಾರ್ಮಲ್ ಸಾಕ್ಸ್ನ ವೇರ್ ಮಾಡಕ್ ಹೋಗ್ಬೇಡಿ. ಲೋಫರ್ಸ್ ಅಂತಾನೆ ಸಪರೇಟ್ ಒಂದು ಸಾಕ್ಸ್ ಇದೆ, ಅದೇ ನೋ ಶೋ ಸಾಕ್ಸ್ ಅಂತ. ಸೊ ಇದು ಬಂದು ಆಚೆ ಕಾಣಲ್ಲ, ಅಟ್ ದ ಸೇಮ್ ಟೈಮ್ ನಿಮ್ಗೆ ಒಂದು ಕಂಫರ್ಟ್ ನ ಕೊಡುತ್ತೆ. ಮತ್ತೆ ನೀವು ಆದಷ್ಟು ಲೋಫರ್ಸ್ನ ವೇರ್ ಮಾಡಬೇಕಾದ್ರೆ ನಿಮ್ ಪ್ಯಾಂಟ್ಸ್ ನ ಪಿನ್ ರೋಲ್ ಮಾಡ್ಬಿಟ್ರೆ ಅದಿನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ನೀವು ಲೋಫರ್ಸ್ನ ಮ್ಯಾಕ್ಸಿಮಮ್ ಎಲ್ಲ ಒಕೇಶನ್ಸ್ಗೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ವೆಡ್ಡಿಂಗ್ ರಿಸೆಪ್ಷನ್ಗೆ ಹೋಗ್ಬೇಕಾದ್ರೆ, ಇಲ್ಲ ಫ್ರೆಂಡ್ಸ್ ಜೊತೆ ಆಚೆ ಔಟಿಂಗ್ ಹೋಗ್ಬೇಕಾದ್ರೆ, ಇಲ್ಲ ನಿಮ್ಮ ಕ್ರಶ್ ಜೊತೆ ಡೇಟಿಂಗ್ ಹೋಗ್ಬೇಕಾದ್ರೆ, ಸೊ ಆ ಥರ ಸಿಚುವೇಶನ್ ಎಲ್ಲ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ನಾವು ನೆಕ್ಸ್ಟ್ ಒನ್ ಸ್ನೀಕರ್ಸ್. ಸೊ ಇದು ಬಂದು ಮ್ಯಾಕ್ಸಿಮಮ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಸೂಟ್ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಮ ಸ್ನೀಕರ್ಸ್ ಬಾಟಮ್ನ ಬಂದು ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ. ಮತ್ತೆ ನೀವು ಸ್ನೀಕರ್ಸ್ ಅಲ್ಲಿ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕಂದ್ರೆ ನಿಮ್ಮ ಶೂಸ್ ಲೇಸ್ನ ಬಂದು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ವೇರ್ ಮಾಡಿ, ಅವಾಗ ನೀವು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ. ನಾವು ನೆಕ್ಸ್ಟ್ ಒನ್ ಫಾರ್ಮಲ್ ಶೂಸ್ ಬಗ್ಗೆ ನೋಡೋಣ. ಸೊ ಫಾರ್ಮಲ್ ಶೂಸ್ನ ಬಂದು ನೀವೆಲ್ಲಾದ್ರೂ ವರ್ಕ್ಗೆ ಹೋಗ್ಬೇಕಾದ್ರೆ ಇಲ್ಲ ಕೋಟ್ ಸೂಟ್ನ ಹಾಕ್ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಫಾರ್ಮಲ್ ಶೂಸ್ ಅಲ್ಲಿ ಬಂದು ಮೇಯ್ನ್ ಆಗಿ ಎರಡೇ ಟೈಪ್ ಇರೋದು. ಒಂದು ಬಂದು ಬ್ಲ್ಯಾಕ್ ಕಲರ್ ಫಾರ್ಮಲ್ ಶೂ, ಇನ್ನೊಂದು ಬಂದು ಬ್ರೌನ್ ಕಲರ್ ಫಾರ್ಮಲ್ ಶೂ. ಸೊ ಇದರಲ್ಲಿ ನನ್ನ ಬೆಟರ್ ಚಾಯ್ಸ್ ಯಾವುದು ಅಂತ ಕೇಳಿದ್ರೆ ಬ್ಲ್ಯಾಕ್ ಕಲರ್ ಫಾರ್ಮಲ್ ಶೂನೇ. ಯಾಕಂದ್ರೆ ಬ್ಲ್ಯಾಕ್ ಕಲರ್ ಫಾರ್ಮಲ್ ಶೂ ಬಂದು ಆಲ್ಮೋಸ್ಟ್ ಎಲ್ಲ ಫಾರ್ಮಲ್ ಡ್ರೆಸ್ಸಸ್ಗೂ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಸಪೋಸ್ ನಿಮಗೆ ಬ್ರೌನ್ ಕಲರ್ ಇಷ್ಟ ಆಗ್ತಿದೆ ಅಂತ ಇದ್ರೆ ನೀವು ಅದನ್ನು ಕೂಡ ಪ್ರಿಫರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಲಾಸ್ಟ್ ಒನ್ ಸ್ಪೋರ್ಟ್ ಶೂಸ್. ಸೊ ಸ್ಪೋರ್ಟ್ ಶೂಸ್ ಅಲ್ಲಿ ಬಂದು ಎರಡೇ ಟೈಪ್ ಇರೋದು. ಒಂದು ಬಂದು ಇಂಡೋರ್, ಇನ್ನೊಂದು ಬಂದು ಔಟ್ಡೋರ್. ಸೊ ಕಲರ್ ಸೆಲೆಕ್ಷನ್ ಎಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಕೇಳಿದ್ರೆ ಈ ಸ್ಪೋರ್ಟ್ ಶೂಸ್ ಅಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ನಿಮ್ ಪಾಡಿಗೆ ನಿಮ್ಗೆ ಯಾವ್ದೋ ಒಂದು ಕಲರ್ ಅಲ್ಲಿ ಶೂಸ್ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಅದನ್ನ ನೀವು ಔಟ್ಡೋರ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ವ್ಯಾಲ್ಯೂನೇ ಇರಲ್ಲ. ಯಾಕಂದ್ರೆ ಔಟ್ಡೋರ್ಸ್ ಅಲ್ಲಿ ಯೂಸ್ ಮಾಡೋ ಶೂಸ್ ಬಂದು ತುಂಬಾ ಬೇಗನೆ ಡರ್ಟ್ ಆಗ್ಬಿಡುತ್ತೆ. ಸೊ ನಾವು ಆದಷ್ಟು ಸ್ವಲ್ಪ ಡಾರ್ಕ್ ಕಲರ್ ಇರೋ ಶೂಸ್ ನ ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್, ಗ್ರೇ, ಸೊ ಈ ತರ ಕಲರ್ಸ್ ಅಲ್ಲಿ ಚೂಸ್ ಮಾಡಬೇಕು. ಮತ್ತೆ ನೀವು ಇಂಡೋರ್ ಅಲ್ಲಿ ಯಾವ ಕಲರ್ಸ್ ಬೇಕಿದ್ರು ಚೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ನಾವು ಲಾಸ್ಟ್ ಆಗಿ ಎಲ್ಲಾರ್ಗಿ ಒಂದು ಡೌಟ್ ಇರುತ್ತೆ, ಬ್ರೋ ನಾನು ರೆಗ್ಯುಲರ್ ಯೂಸ್ಗೆ ಯಾವ ತರ ಫುಟ್ವೇರ್ನ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ಬೇಕಾದ್ರೆ ಇಲ್ಲ ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ, ಸೊ ಆ ತರ ಸಿಚುವೇಶನ್ ಅಲ್ಲಿ ಯಾವ ತರ ಫುಟ್ವೇರ್ನ ಯೂಸ್ ಮಾಡೋದು ಅಂತ ಕೇಳಿದ್ರೆ ನಾನು ಫ್ಲಿಪ್ ಫ್ಲಾಪ್ನ ಸಜೆಸ್ಟ್ ಮಾಡ್ತೀನಿ. ಸೊ ಇದು ಬಂದು ಒಂದು ರೀತಿಯಾದ ಚಪ್ಪಲೆ, ಬಟ್ ಇದರಲ್ಲಿ ತುಂಬಾನೇ ಸ್ಟೈಲಿಶ್ ಆಗಿರೋ ಡಿಫ್ರೆಂಟ್ ಕಲರ್ಸ್ ಎಲ್ಲಿರೋ ಫ್ಲಿಪ್ ಫ್ಲಾಪ್ ಸಿಗುತ್ತೆ. ಸೊ ನಿಮ್ ಕನ್ವೀನಿಯಂಟ್ ತಕ್ಕಂಗೆ ನಿಮಗೆ ಇಷ್ಟ ಆದ ತರ ಚೂಸ್ ಮಾಡ್ಕೋಬಹುದು. ದಟ್ಸ್ ಆಲ್ ಗೈಸ್. ಮತ್ತೆ ಕೊನೆಯದಾಗಿ ನಾನು ಈ ಒಂದು ಸಣ್ಣ ಅಡ್ವೈಸ್ನ ಕೊಟ್ಬಿಡ್ತೀನಿ. ಅದೇನಂದ್ರೆ ನೀವು ಶೂಸ್ನ ಪರ್ಚೇಸ್ ಮಾಡಬೇಕಾದ್ರೆ ದಯವಿಟ್ಟು ತುಂಬ ಲೋ ಕ್ವಾಲಿಟಿಯಲ್ಲಿರೋ ಶೂಸ್ನ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅದು ತುಂಬ ದಿನ ಬರಲ್ಲ. ಸೊ ನೀವು ಆದಷ್ಟು ಮಿಡ್ ರೇಂಜಲ್ಲಿರೋ ಮತ್ತೆ ಸ್ವಲ್ಪ ಹೈ ಕ್ವಾಲಿಟಿಯಲ್ಲಿರೋ ಶೂಸ್ನ ತಗೊಳ್ಳಿ. ಸೊ ಅವಾಗಲೇ ಅದು ತುಂಬ ದಿನ ಬಾಳಿಕೆ ಬರೋದು. ಸೊ ಅಷ್ಟೇ, ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾವು ಶೂಸ್ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ದೀವಿ. ಸಪೋಸ್ ನಿಮಗೆ ಏನಾದರೂ ಡೌಟ್ ಇದೆ ಅಂತ ಅನ್ಸಿದ್ರೆ ಅದನ್ನ ಧಾರಾಳವಾಗಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸಿ ಯು.